ಈ ಸೆಕೆಯಲ್ಲಿ ನಾನು ಪಡ್ತಾ ಇರೋ ಪಾಡ್ ನೋಡೋಕ್ಕಾಗ್ದಲೆ ನಮ್ಮ ಸಾಹೇಬ್ರು ಇವತ್ತು ಒಂದು ಕೂಲರ್ನೇ ಕೊಡಿಸ್ಬಿಟ್ರು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಈ ಬೇಸಿಗೆ ಬಂದ್ರೆ ಸಾಕು ನಮ್ಮ ಕತೆ ಯಾರಿಗೆ ಹೇಳೋಣ ಅನ್ನಂಗೆ ಆಗ್ಬಿಡುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೊರ್ಗಡೆ ಹೋಗಿ ಮನೆ ಒಳಗಡೆ ಬಂದ್ರೆ ತಂಪು ಅಂತ ಹೇಳ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಹಂಗಲ್ಲ, ಸೀಟಿನ ಮನೆ ಆಗಿರೋದ್ರಿಂದ ಹೊರ್ಗಡೆಯಿಂದ ಒಳಗಡೆ ಬಂದ್ರೆ ಸಾಕು ಫುಲ್ ದಗೆ ಕಾವ್ ಅನ್ಸ್ಬಿಡುತ್ತೆ. ಹೊರ್ಗಡೆನೆ ಪರವಾಗಿಲ್ಲಪ್ಪ ತಂಪು ಅನ್ಸುತ್ತೆ ಅನ್ನಂಗೆ ಆಗ್ಬಿಡುತ್ತೆ. ಅದ್ರಲ್ಲೂ ಕೂಡ ಇವಾಗ ಅಡುಗೆ ಮನೇಲಂತೂ ನಿಜವಾಗ್ಲೂ ನಿಂತ್ಕೊಂಡು ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ. 5 ನಿಮಿಷ ಒಲೆ ಮುಂದೆ ನಿಂತ್ಕೊಂಡ್ರೆ ಸಾಕು, ನೀವೇ ನೋಡಿದ್ರಲ್ಲ ಯಾವ ರೀತಿ ಸ್ವೆಟ್ ಆಗ್ತಾ ಇದೆ ಅಂತ. ಸೊ ಫೈನಲಿ ನಮ್ಮ ಸಾಹೇಬರು ನಾನು ಪಡ್ತಾ ಇರೋ ಪಾಡ್ ನೋಡೋಕ್ಕಾಗ್ದಲೆ ಅತ್ತಾಗೆ ಇವತ್ತು ಹೋಗಿ ಒಂದು ಕೂಲರ್ ತಂದೆ ಬಿಡೋಣ ಅಂತ ಕರ್ಕೊಂಡು ಹೊರಟ್ರು. ನಮ್ಮ ಮನೆಯಲ್ಲಿ ಟೋಟಲ್ 4 ಫ್ಯಾನ್ ಇದೆ, ಬಟ್ ಒಂದರಲ್ಲೂ ಕೂಡ ತಣ್ಣಗೆ ಗಾಳಿ ಬರೋದೇ ಇಲ್ಲ. ಅದು ಕೂಡ ಹೈಟ್ ಕಡಿಮೆ ಇರೋದ್ರಿಂದ ಫುಲ್ಲು ಬಿಸಿ ಗಾಳಿನೇ ಅನಿಸ್ಬಿಡುತ್ತೆ. ನನಗಂತೂ ಸಮ್ಟೈಮ್ಸ್ ಅನಿಸ್ಬಿಡುತ್ತೆ ಮನೆಗೆ ಹೋಗೋದು ಬೇಡ, ಎಲ್ಲರೂ ಹಿಂಗೆ ಗಾಳಿಲಿ ಓಡಾಡ್ಕೊಂಡು ಇದ್ಬಿಡೋಣ ಅಂತ. ಬಟ್ ಹಂಗೆ ನಡೆಯೋದಿಲ್ವಲ್ಲ. ಆ್ಯಕ್ಚುಲಿ ಹೋದ ವರ್ಷನೇ ಕೂಲರ್ ತರಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆ ಟೈಮಲ್ಲಿ ಸ್ವಲ್ಪ ಮಳೆ ಇದ್ದಿದ್ದರಿಂದ ತಂಪು ಅಂತಾನೆ ಅನಿಸ್ತಾ ಇತ್ತು. ಆದರೆ ಈ ವರ್ಷ ಈ ಮಳೆರಾಯ ಎಲ್ಲೋ ಕಾಣೆ ಆಗಿದ್ದಾರೆ ಅನಿಸ್ತಿದೆ. ಸೊ ಹಾಗಾಗಿ ಮಳೆನೇ ಇಲ್ಲದೆ ಇರೋದಕ್ಕೆ ಹೆವಿ ಸೆಕೆ ಅಂತಾನೆ ಅನಿಸ್ತಾ ಇದೆ. ಅಪ್ಪ ವರುಣರಾಯ ಸ್ವಲ್ಪ ಕರುಣೆ ತೋರಿಸಿ ಭೂಮಿನ ಸ್ವಲ್ಪ ತಂಪು ಮಾಡಪ್ಪ ಅಂತ ನಾವು ನೀವು ಕೇಳ್ಕೊಳ್ಳೋಣ. ಇನ್ನು ಸ್ವಲ್ಪ ಜನದ ಮನೆಯಲ್ಲಿ ಇದೇ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಫೈನಲಿ ಒಂದು 2 ಬ್ರ್ಯಾಂಡ್ ನೋಡ್ಬಿಟ್ಟು ಅದರಲ್ಲಿ ಒಂದು ಫೈನಲ್ ಮಾಡಿಕೊಂಡು ಮನೆಗೆ ಇವತ್ತು ತಂದೆ ಬಿಟ್ವಿ. ಇಲ್ಲ ಅಂದರೆ ನಿಜವಾಗ್ಲೂ ಮನೆ ಒಳಗಡೆ ಕೂರಕ್ಕಂತೂ ಆಗ್ತಾ ಇರಲಿಲ್ಲ. ಇನ್ನೇನು ತಂದ ಮೇಲೆ ಲೇಟ್ ಮಾಡೋಕ್ಕಾಗತ್ತಾ? ಅದು ತಂದ ತಕ್ಷಣ ನಾನು ಇಲ್ಲಿ ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಶುರು ಮಾಡಿದೆ. ದೊಡ್ಡದಾಗಿ ಇಲ್ಲಿ ಎತ್ತಕ್ಕೆ ಹೋದೆ, ಆದರೆ ನನ್ನ ಕೈಲಿ ಎತ್ತಕ್ಕಾಗಲಿಲ್ಲ. ನಮ್ಮ ಸಾಹೇಬರು ಬಂದ್ಬಿಟ್ಟು ಅದನ್ನು ಎತ್ತಿ ಕೆಳಗಿಟ್ರು. ಅದೇನು ಅಷ್ಟೊಂದು ವೆಯ್ಟ್ ಇರಲಿಲ್ಲ, ಬಟ್ ನನಗೆ ಅದು ಬಾಕ್ಸ್ ಒಳಗಿದ್ದರಿಂದ ಎತ್ತಕ್ಕಾಗಿರಲಿಲ್ಲ. ಇನ್ನು ನಾವು ಇಂಡಿಯನ್ಸು ಏನೇ ಮನೆಗೆ ಬಂದರೂ ಹೊಸದಾಗಿ ಅದಕ್ಕೆ ಪೂಜೆ ಮಾಡ್ದಲ್ಲಿ ಅದನ್ನು ಯೂಸ್ ಮಾಡ್ತೀವ. ಸೊ ಹಾಗಾಗಿ ಇಲ್ಲಿ ನಮ್ಮ ಸಾಹೇಬರು ಫಸ್ಟ್ ಪೂಜೆ ಎಲ್ಲ ಮುಗಿಸಿದ್ರು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಐಸ್ ಕ್ಯೂಬ್ ತಂದು ಫಸ್ಟ್ ಈ ಕೂಲರ್ನ ಆನ್ ಮಾಡೇ ಬಿಟ್ಟು ಆಗಿದ್ದ ಖುಷಿ ಏನು ಕೇಳ್ತೀರಾ. ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇತ್ತು ಅಂದರೆ ತಂಪಿಗೆ, ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಖುಷಿ ಆಗ್ತಾ ಇದೆ ನನಗೆ ಅಂತ. ಈ ಬೇಸಿಗೆಯಲ್ಲಿ ಇದಂತೂ ಮಸ್ಟ್ ಹ್ಯಾವ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಸೊ ಫೈನಲಿ ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.